ಕಳೆದ ಕೆಲ ದಿನಗಳ ಹಿಂದೆ ಏನು ಒಂದು ಜೈ ಕಿಸಾನ್ ಮಾರ್ಕೆಟ್ದಲ್ಲಿ ವ್ಯಾಪಾರ ಮಾಡ್ತಕ್ಕಂತಹ ಸಣ್ಣ ವ್ಯಾಪಾರಿ ತೇಜಿ ಮಂದಿ ಇಸ್ಮಾಯಿಲ್ ಮುಜಾವರ್ ಅವ್ರದ್ದು ಆಕಸ್ಮಿಕವಾಗಿ ಅವ್ರದ್ದು ಹೃದಯಾಘಾತದಿಂದ ಮರಣ ಆಗಿತ್ತು. ಸೊ ಅದನ್ನ ಇವರು ಮುಜಮಿಲ್ ಧೋನಿ ಅವರು ಹಾಗೂ ಮೋಹನ್ ಮನ್ವಳ್ಕರ್ ಅವರು ಇದನ್ನೆಲ್ಲ ಆಗೋಕ್ಕೆ ಕಾರಣ ರಾಜೀವ್ ಟೋಪಣ್ಣವರವರು, ಸುಜಿತ್ ಮುಳುಗುಂದವರು ಹಾಗೆ ಸಿದ್ದಗೌಡ ಮುದುಗಿ ಅವರು ಅಂತ ಹೇಳ್ಕೊಂಡು ಈ ರೀತಿ ಒಂದು ಅಪಪ್ರಚಾರ ಕೊಟ್ಟಿದ್ರು. ಅದು ಆಕಸ್ಮಿಕ ಹಾಗೂ ದುರ್ದೈವವಾದ ಆ ವ್ಯಕ್ತಿದು ಒಂದು ಸಾವು ಆಗಿದ್ದು. ಬಟ್ ಈಗ ನಮ್ಮನ್ನ ಏನು ನಾವು ಜೈ ಕಿಸಾನ್ ಮಾರ್ಕೆಟ್ ಏನು ಕಾನೂನು ಬಾಹಿರವಾಗಿ ನಡೀತಾ ಅದರ ವಿರುದ್ಧವಾಗಿ ನಮ್ಮ ಏನು ಹೋರಾಟ ಅನ್ನೋದಿದೆ ಅದನ್ನು ಕುಗ್ಗಿಸುವುದಕ್ಕೆ ಕಾರಣ ಇದೊಂದು ಒತ್ತಡ ಆಗುವಂತ ಕಾರ್ಯನ ಇವರು ಮಾಡಿದ್ರು. ಅದಕ್ಕಾಗಿ ಈ ರೀತಿ ನಮ್ಮ ಹೆಸರನ್ನು ಬಳಸಿ ಅದನ್ನು ಸಾವಿಗೆ ನಮ್ಮನ್ನ ಹೋಲಿಸಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು. ಹಾಗಾಗಿ ಅದಕ್ಕಾಗಿ ನಾವೊಂದು ಡೆಫಿಮೇಷನ್ ನೋಟಿಸ್ ಕೂಡ ನಮ್ಮ ವಕೀಲರ ಮುಖಾಂತರ ಈಗಾಗಲೇ ಅವ್ರಿಗೆ ಕೊಟ್ಟಿದ್ದೇವೆ. ಬರುವಂತ ಅವ್ರಿಗೆ ನೋಟಿಸ್ ಮುಟ್ಟಿದ ಕೂಡಲೇ 7 ದಿವಸಗಳಲ್ಲಿ ಅವರು ಸಾಮಾಜಿಕವಾಗಿ ಅವರು ಕ್ಷಮೆ ಕೇಳದೆ ಹೋದ್ರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಗೂ ಸಿವಿಲ್ ಮೊಕದ್ದಮೆ ಎರಡೂ ಕೂಡ ಹಾಕಲಾಗುವುದು. ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅದರ ಜೊತೆಗೆ ಸಿವಿಲ್ ಮೊಕದ್ದಮೆಯಲ್ಲಿ 1 ಕೋಟಿ ರೂಪಾಯಿ ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅವ್ರ ಕಡೆಯಿಂದ ಅಂತ ಹೇಳ್ಕೊಂಡು ನಾನು ತಮಗೆಲ್ಲ ಬೆಳಗಾವಿ ಜನತೆಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇನ್ನು ಮುಂದೆ ಆದರೂ ಹೋರಾಟಗಾರರಿಗೆ ಈ ತರ ಒಂದು ಒತ್ತಡ ಹೊರುವುದು, ಸುಳ್ಳು ಆರೋಪಗಳನ್ನು ಹೊರಿಸಿ ಈ ರೀತಿಯ ಒಂದು ದಿಗ್ಭ್ರಮೆ ಜನರಲ್ಲೂ ಕೂಡ ಒಂದು ಉಂಟು ಮಾಡುವಂತ ಕಾರ್ಯ ಯಾವುದೇ ಜನ ಮಾಡಬಾರ್ದು ಅಂತ ಹೇಳ್ಕೊಂಡು ನಾನು ಜೈ ಕಿಸಾನ್ ಮಾರ್ಕೆಟ್ದವರ ಎಲ್ಲರಿಗೂ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಎಲ್ಲ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇನೆ. ಧನ್ಯವಾದ.